ಓಂ ಪರೋ ಮಾತ್ರಯ ತನ್ವಾ ಪ್ರಧಾನ ನ ತೇ ಮಹಿತ್ವಮನ್ವಶ್ನುವಂತೆ ಉಭೇತೆ ವಿದ್ಮರಜಾಸಿ ಪೃಥಿವ್ಯಾ ದೇವತ್ವಂ ವಿಷ್ಣೋ ಪರಮಸ್ಯ ವಿತ್ಸೆ ಜಾತವೇದಸೆ ಸುನವಾಮಸೋ ಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತದಸ್ಯ ಪ್ರಿಯಮಭಿಪಾಥೋಃ ಅಶ್ಯಾಂ ನರೋ ಯತ್ರ ದೇವಯವೋ ಮದಂತೆ ಉರುಕ್ರಮಸ್ಯ ಸ ಹಿ ಬಂಧೋರಿತ್ಥಾ ವಿಷ್ಣೋಃ ಪದೇ ಪರಮೇ ಮಧ್ವವುತ್ಸಾಹ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ ಯೋಯಂ ಪರಮಾತ್ಮ ಮಾತ್ರಯಾ ಪರಃ ತನ್ವಾ ಪ್ರಧಾನಃ ಯಸ್ಯ ಅಸ್ಯ ಮಹಿಮಾನಂ ಅನ್ಯೇ ಸರ್ವೇಪಿ ಜೀವಾಃ ನೈವ ಅನ್ವಶ್ನುವಂತೆ ಯಸ್ಯ ದ್ಯಾವಾ ಪೃಥಿವ್ಯೌ ಪತ್ನ್ಯೌ ತಸ್ಯ ವಿಶ್ವಮೂರ್ತೆಃ ಚತುರ್ಮುಖ ಬ್ರಹ್ಮಣೇ ಅಂತರ್ಗತಸ್ಯ ಬ್ರಹ್ಮಾಂಡಕೋಶ ರೂಪ ವಿಗ್ರಹವತಃ ಧ್ಯಾನಂ ಸಾಧಕಃ ಕುರ್ಯಾತ್. ಭಗವತಃ ಅಪ್ರಾಕೃತ ಸ್ವರೂಪಸ್ಯ ಯೋಯಂ ಬ್ರಹ್ಮಾಂಡಾಖ್ಯಃ ದೇಹಃ ತಸ್ಯ ಪಾತಾಳಮೇವ ಪಾದತಲಂ ಸತ್ಯಲೋಕಮೇವ ತಸ್ಯ ಶಿರಃ ಅಪಿ ಚ ತಸ್ಯ ಸಹಸ್ರಶೀರ್ಷ್ಣಃ ಶಿರಸ ಏವ ಸತ್ಯಲೋಕಃ ಸಮಜಾಯತ. ತಸ್ಯೈವ ಸರ್ವೈಃ ಸುರಾಸುರೈಃ ವಂದಿತ ಪಾದಪದ್ಮಸ್ಯ ಪಾದಪದ್ಮಾಭ್ಯಾಮೇವ ಪಾತಾಳಲೋಕಃ ಉದಪದ್ಯತ. ಸರ್ವೇಪಿ ದೇವಾಃ ಪ್ರಾಣಿನಃ ಪಕ್ಷಿಣಃ ಇತಿ ಸಮಸ್ತಮಪಿ ವಿಶ್ವಂ ತೇನೈವ ಉದಪಾದಿ ಇತಿ ತಸ್ಯ ವಿಶ್ವಮೂರ್ತೆಃ ಧ್ಯಾನಂ ಸರ್ವೈರಪಿ ಸಾಧಕೈಃ ಕರಣೀಯಂ ಇತಿ ತಸ್ಯ ಅರ್ಥಃ. ಅಥಾತ್ರ ಭಾಗವತೆ ದ್ವಿತೀಯೇ ಸ್ಕಂಧೆ ಪ್ರಥಮೇ ಅಧ್ಯಾಯೇ ಯತ್ ವಿಶ್ವಮೂರ್ತೆಃ ಭಗವತಃ ವರ್ಣನಂ ಸಮಕಾರಿ ತಸ್ಯ ವ್ಯಾಖ್ಯಾನ ವಿಶೇಷಾಃ ಇದಾनीं ಪ್ರಸ್ತೂಯಂತೆ. ಭಗವತಃ ಚಕ್ಷುಷಾ ಸೂರ್ಯಃ ಸಮುತ್ಪನ್ನಃ द्यौरक्षिणी चक्षुरभूत पतंगः भगवतः पक्ष्मभ्याम् अहः रात्रिश्च उत्पन्ने तस्य भ्रूविजृम्भेणैव ब्रह्मलोकः परमेष्टिधिष्ण्यः उत्पन्नः परमेष्टिधिष्ण्यमुत्पन्नम् इत्येतत् सर्वमपि त्रिंशे ಶ್ಲೋಕೆ ಎರಡನೇ ಸ್ಕಂದದ 1ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಭಗವಂತನ ಕಣ್ಣುಗಳಿಂದ ಅಂತರಿಕ್ಷ ಲೋಕ ಹುಟ್ಟಿದೆ, ಭಗವಂತನ ಚಕ್ಷುರಿಂದ್ರಿಯದಿಂದ ಸೂರ್ಯ ಹುಟ್ಟಿದೆ, ಹಗಲು ರಾತ್ರಿಗಳು
ಕಣ್ಣಿನ ರೆಪ್ಪೆಯಿಂದ ಹುಟ್ಟಿವೆ, ಮತ್ತೆ ಭಗವಂತನ ಹುಬ್ಬಿನ ಕುಣಿತದಿಂದ ಬ್ರಹ್ಮಲೋಕ ಹುಟ್ಟಿದೆ. ನೀರು ಆ ಭಗವಂತನ ತಾಲುವಿನಿಂದ ಕಿರುನಾಲಿಗೆಯಿಂದ ಹುಟ್ಟಿದೆ. ಭಗವಂತನ ನಾಲಿಗೆಯಿಂದ ರಸ ಹುಟ್ಟಿದೆ. ಇದೆಲ್ಲವನ್ನು ಕೂಡ ವರ್ಣಿಸಿದ್ದಾರೆ. ಈ ಹಿಂದೆ ನಾವು ನೋಡಿದ್ದೇವೆ ಇದನ್ನು. ಅಲ್ಲಿ ಬಂದಿರುವಂಥ ಒಂದು ಅಂಶದ ಬಗ್ಗೆ ಈಗೊಂದು ಸ್ಪಷ್ಟೀಕರಣ ಪಡ್ಕೋಬೇಕು ನಾವು. ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷಣಃ ಅಂತ. ಸಹಸ್ರ ಶೀರ್ಷನಾದಂತಹ ಭಗವಂತನ ತಲೆಯಿಂದ ಸತ್ಯಲೋಕ ಹುಟ್ಟಿದೆ ಅಂತ ಬಂತು. ಸತ್ಯಲೋಕ ಅಂದರೆ ಆ ಚತುರ್ಮುಖ ಬ್ರಹ್ಮನ ಲೋಕವೇ. ಸತ್ಯಲೋಕೇಶ್ವರ ಪ್ರಭು ಅಂತ ಆತನನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಇಲ್ಲಿ ಪರಮೇಷ್ಠಿ ಧಿಷ್ಣ್ಯ ಅಂತ ಮತ್ತೊಂದು ಸರಿ ಬರ್ತಾ ಇದೆ. 30ನೇ ಶ್ಲೋಕದಲ್ಲಿ ಮತ್ತೊಮ್ಮೆ ಅದನ್ನು ನೋಡ್ತಿದ್ದೀವಿ. ಬ್ರಹ್ಮಲೋಕ ಆತನ ಹುಬ್ಬಿನಿಂದ ಹುಟ್ಟಿದೆ ಅಂತ. ನನ್ನ ತಿಳುವಳಿಕೆಯ ದೃಷ್ಟಿಯಿಂದ ಭೂಹು ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ಅಂತೇನು ಸತ್ಯಲೋಕಗಳಿವೆ. ಆ ಸತ್ಯಲೋಕ ಅದು ಚತುರ್ಮುಖ ಬ್ರಹ್ಮನ ಸತ್ಯಲೋಕವೇ. ಅದೊಂದು ಬೇರೆ ಲೋಕ. ಚತುರ್ಮುಖ ಬ್ರಹ್ಮನಿಗೆ ಈ ಭೂಲೋಕ ಮೊದಲಾದವುಗಳಲ್ಲಿ ಸೇರದೇ ಇರುವಂತಹ ಭೂಹು ಭುವಸ್ವಹ ಮಹಾಜನಃ ತಪಃ ಅಂತ 7 ಲೋಕಗಳಲ್ಲಿ ಸೇರದೇ ಇರುವಂತಹ ಮತ್ತೊಂದು ಬ್ರಹ್ಮಲೋಕ ಅನ್ನುವ ಲೋಕ ಇದೆ. ಆ ಬ್ರಹ್ಮಲೋಕ ಆ ಭಗವಂತನ ಹುಬ್ಬಿನ ಕುಣಿತದಿಂದ ಹುಟ್ಟಿದೆ. ಮತ್ತೆ ಸತ್ಯಲೋಕ ಆತನ ತಲೆಯಿಂದ ಹುಟ್ಟಿದೆ ಅಂತ ನಾವು ಪ್ರತ್ಯೇಕವಾಗಿ ತಿಳಿದುಕೊಳ್ಬೇಕು. ಇದು ಅದಕ್ಕೆ ನಾವು ತಗೊಳ್ಬೇಕಾದಂಥ ಒಂದು ಸಮಾಧಾನ. ಯಾಕೆಂದರೆ ಎಲ್ಲ ವ್ಯಾಖ್ಯಾನಗಳಲ್ಲಿ ಪರಮೇಷ್ಠಿ ಧಿಷ್ಣ್ಯಂ ಅಂದರೆ ಬ್ರಹ್ಮಲೋಕ ಅಂತ ಅರ್ಥ ಇದೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಬ್ರಹ್ಮಲೋಕ ಅಂತ ಅದನ್ನು ಬರೆದಿದ್ದಾರೆ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಪರಮೇಷ್ಠಿ ಧಿಷ್ಣ್ಯಂ ಅಂದರೆ ಬ್ರಹ್ಮಪದಂ ಅಂತ ಬರೆದಿದ್ದಾರೆ, ಬ್ರಹ್ಮನ ಸ್ಥಾನ ಅಂತ. ಪ್ರಾಯ ಬ್ರಹ್ಮನ ಸ್ಥಾನ ಅಂದರೆ ಅವನಿಗಿರುವಂಥ ಒಂದು ಸ್ಥಾನಮಾನ ಏನಿದೆ, ಅವನ ಪೊಸಿಷನ್, ಆ ಪೊಸಿಷನ್ ಅಂತ ಯಾದವಾರ್ಯರು ಅರ್ಥ ಮಾಡಿದ್ದಾರಾ ಅಂತ ಕಾಣಿಸ್ತದೆ. ಸತ್ಯಲೋಕ ಅನ್ನುವುದೊಂದು ಅದೊಂದು ಲೋಕ, ಅದೊಂದು ಪ್ರದೇಶ. ಆ ಪ್ರದೇಶ ಹುಟ್ಟಿದ್ದು ಭಗವಂತನ ತಲೆಯಿಂದ. ಪರಮೇಷ್ಠಿ ಧಿಷ್ಣ್ಯ ಅಂದರೆ ಚತುರ್ಮುಖ ಬ್ರಹ್ಮನ ಸ್ಥಾನ, ಅವನ ಪೊಸಿಷನ್. ಇಲ್ಲಿ ಸ್ಥಾನ ಅಂದರೆ ಲೋಕ ಅಲ್ಲ. ಆ ಲೋಕ ಹುಟ್ಟಿದ್ದು ಭಗವಂತನ ಭೂವಿಲಾಸದಿಂದ ಅಂತ ಹೀಗೆ ಹೇಳಿದಂತೆ ಕಾಣಿಸ್ತದೆ. ಆದರೆ ಇಲ್ಲಿ ಎಲ್ಲ ಕಡೆಯೂ ಕೂಡ ಲೋಕಗಳನ್ನೇ ವರ್ಣನೆ ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ಪರಮೇಷ್ಠಿ ಧಿಷ್ಣ್ಯ ಎಂಬ ಶಬ್ದದಿಂದ ಲೋಕವನ್ನೇ ತಗೊಳ್ಬೇಕೇನೋ ಅಂತ ಕಾಣಿಸ್ತದೆ. ಇದ್ರ ಬಗ್ಗೆ ನಾವು ಹೀಗೆ ಅಂತ ತೀರ್ಮಾನ ಮಾಡೋದು ಕಷ್ಟ ಆಗ್ತದೆ. ವಿಜಯಧ್ವಜರ ಪ್ರಕಾರ ಪರಮೇಷ್ಠಿ ಧಿಷ್ಣ್ಯ ಅಂತ 30ನೇ ಶ್ಲೋಕದಲ್ಲಿ ಹೇಳಿರುವುದು ಚತುರ್ಮುಖ ಬ್ರಹ್ಮನ ಒಂದು ಲೋಕವನ್ನೇ. ಚತುರ್ಮುಖ ಬ್ರಹ್ಮನಿಗೆ ಸತ್ಯಲೋಕ ಅಂತೊಂದು, ಬ್ರಹ್ಮಲೋಕ ಅಂತೊಂದು 2 ಲೋಕಗಳಿರ್ತವೆ, ಅನೇಕ ಲೋಕಗಳು ಇರ್ತವೆ. ಯಾದವಾರ್ಯರ ಪ್ರಕಾರ ಬ್ರಹ್ಮನ ಚತುರ್ಮುಖ ಬ್ರಹ್ಮನ ಪೊಸಿಷನ್ ಅದು ಭೂವಿಲಾಸದಿಂದ ಹುಟ್ಟಿದೆ. ಇದು ತುಂಬ ಅದ್ಭುತವಾದಂಥ ಒಂದು ಧ್ಯಾನದ ವಿಷಯ. ಈ ಜಗತ್ತಿನಲ್ಲಿ ಮನುಷ್ಯ ಏರಬಹುದಾದಂತಹ ಅತಿ ದೊಡ್ಡ ಎತ್ತರ ಅಂದರೆ ಚತುರ್ಮುಖ ಬ್ರಹ್ಮನ ಒಂದು ಸ್ಥಾನ. ಮನುಷ್ಯ ಅಂದರೆ ನಾನು ನಮ್ಮಂಥ ಮನುಷ್ಯರ ಬಗ್ಗೆ ಇಲ್ಲಿ ಹೇಳಲಿಲ್ಲ. ಒಬ್ಬ ಸಾಧಕ ಏರಬಹುದಾದ ಅತಿ ದೊಡ್ಡ ಎತ್ತರ, ಅವನು ಗಳಿಸಬಹುದಾದಂಥ ಅತಿ ದೊಡ್ಡ ಪೊಸಿಷನ್ ಅಂದರೆ ಇದು ಚತುರ್ಮುಖ ಬ್ರಹ್ಮನ ಸ್ಥಾನ. ಅದೂ ಕೂಡ ಪರಮಾತ್ಮನ ಹುಬ್ಬಿನ ಕುಣಿತದ ಒಂದು ಕೃಪೆಯಿಂದ ಬಂದದ್ದು. ಹಾಗಿರುವಾಗ ಈ ಜಗತ್ತಿನಲ್ಲಿ ನಾವು ಏರಬಹುದಾದಂಥ ಕ್ಷುಲ್ಲಕವಾದ ಎತ್ತರಗಳು, ಚತುರ್ಮುಖ ಬ್ರಹ್ಮ ಏರಿದ ಎತ್ತರಕ್ಕೆ ಹೋಲಿಸಿದರೆ ನಾವು ಏರುವ ಎತ್ತರಗಳೆಲ್ಲವೂ ಕೂಡ ತುಂಬ ಕ್ಷುಲ್ಲಕವಾದಂಥ ಎತ್ತರಗಳು. ಅವೆಲ್ಲವೂ ಕೂಡ ಭಗವಂತನ ಹುಬ್ಬಿನ ಕುಣಿತದಿಂದ ಬಂದದ್ದು ಅನ್ನೋದ್ರ ಬಗ್ಗೆ ನಮಗೆ ತುಂಬ ಸ್ಪಷ್ಟತೆ ಸಿಗ್ತದೆ. ಅತ್ಯಂತ ದೊಡ್ಡ ಎತ್ತರವನ್ನೇ ಆ ಚತುರ್ಮುಖ ಬ್ರಹ್ಮ, ಜೀವಕೋಟಿಯಲ್ಲೇ ಅತ್ಯಂತ ದೊಡ್ಡ ವ್ಯಕ್ತಿ, ಅವನೇ ಆ ಎತ್ತರಕ್ಕೆ ಏರಬೇಕಾದ್ರೆ ಭಗವಂತನ ಕುಣಿತದ ಅನುಗ್ರಹವನ್ನು ಅವಲಂಬಿಸಿದ್ದಾನೆ. ಇನ್ನು ನಮ್ಮಂತಹ ಸಾಮಾನ್ಯರ ಪಾಡೇನು? ನಾವು ಏರುವ ಎತ್ತರಗಳು, ನಾವು ಮಾಡುವ ಸಾಧನೆಗಳು ಭಗವಂತನ ಇಚ್ಛೆಗೆ ಬಿಟ್ಟದ್ದು ಅಂತ ಅನ್ನೋದ್ರ ಬಗ್ಗೆ ನಾವೇನು ಹೇಳಬೇಕಾಗಿದೆ ಅಂತ ಒಂದು ಮಾತು. ನಾಹಂನ ಚ ಶಿವೋನ್ಯೇ ಚ ತಚ್ಛಕ್ತಿ ಏಕಾಂಶ ಭಾಗಿನಃ
ಬಾಲಕ್ರೀಡನ ಕೈಯದ್ವತ ಕ್ರೀಡತೆ ಸ್ಮಾಭಿರಚ್ಯುತಃ ಅಂತ ಮಹಾಭಾರತದಲ್ಲೇ ಪ್ರಾಯ ಬರುವಂಥ ಒಂದು ಮಾತು. ಚತುರ್ಮುಖ ಬ್ರಹ್ಮ ಇದನ್ನು ಹೇಳ್ತಾನೆ, ನಾ ಅಹಂ ನಾನಾಗಲಿ, ನಚ ಶಿವ ಆಗಲಿ, ಅನ್ಯೇ ತಚ್ಛತ್ಯೇಕಾಂಶ ಭಾಗಿನಃ. ಆ ಭಗವಂತನ ಅನಂತ ಶಕ್ತಿಯ ಒಂದು ಅಂಶಕ್ಕೂ ನಾವು ಭಾಗಿಗಳಲ್ಲ. ನಮ್ಮೆಲ್ಲರನ್ನು ಭಗವಂತ ಆಟಿಕೆ ಸಾಮಾನುಗಳಂತೆ ಆಡಿಸ್ತಾ ಇದ್ದಾನೆ. ಒಬ್ಬ ಬಾಲಕ ಹೇಗೆ ಆಟಿಕೆ ಸಾಮಾನುಗಳಿಂದ ಆಟ ಆಡ್ತಾನೆ, ಬೇಕಾದಾಗ ಆಟಿಕೆ ಸಾಮಾನುಗಳು ಎತ್ತಿ ಬಿಸಾಕಿ ಅದಕ್ಕೆ ಬೆಲೆಯೇ ಇಲ್ಲದಂತೆ ಮಾಡಿ ಅದರ ಕಡೆಗೆ ಗಮನವೇ ಕೊಡೋದಿಲ್ಲ ಹುಡುಗ, ಮತ್ತೊಂದು ಯಾವುದೋ ಕಡೆಗೆ ಗಮನ ಕೊಟ್ಟು ಬಿಡ್ತಾನೆ. ಅವನು ಹೇಳುವವರು ಯಾರು, ಕೇಳುವವರು ಯಾರು? ಇಂಥ ವಸ್ತುಗಳ ಜೊತೆಗೇ ನೀನು ಆಡಬೇಕು, ಇಂಥ ವಸ್ತುಗಳು ಬೇಡ ಅಂತ ಬಾಲಕನಿಗೆ ಹೇಳುವವರು ಕೇಳುವವರು ಯಾರೂ ಇರೋದಿಲ್ಲ. ಅಷ್ಟು ಉಚ್ಛೃಂಖಲನಾಗಿ ಆತ ಆಡ್ತಿರ್ತಾನೆ. ಹಾಗೆ ಹೆದ್ದೈವನಾದ ಈ ಭಗವಂತ ಯಾರನ್ನ ಬ್ರಹ್ಮ ಪದವಿಗೆ ಏರಿಸಬೇಕು, ಯಾರನ್ನ ಬ್ರಹ್ಮ ಪದವಿಯಿಂದ ಇಳಿಸಬೇಕು, ಯಾರನ್ನ ಯಾವ ಗತಿಗೆ ತಲುಪಿಸಬೇಕು ಅನ್ನೋದೆಲ್ಲವನ್ನು ಕೇವಲ ತನ್ನ ಇಚ್ಛೆಯಂತೆ ಮಾಡ್ತಾನೆ. ಅವನನ್ನು ಬೇರೆ ಯಾರು ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲ. ಹುಬ್ಬಿನ ಕುಣಿತ ಸಾಕು. ಪ್ರಾಯ ಹುಬ್ಬಿನ ಕುಣಿತ ನಮ್ಮೊಂದು ದೇಹವನ್ನೇ, ನಮ್ಮ ವ್ಯಕ್ತಿತ್ವವನ್ನೇ ನಾವು ಗಮನಿಸಿಕೊಂಡು ನೋಡಿದರೆ ಹುಬ್ಬಿನ ಕುಣಿತ ಅನ್ನುವುದು ತುಂಬ ಸುಲಭವಾದಂಥ ಸಂಗತಿ. ಕೈ ಎತ್ತಬೇಕಾದ್ರೆ, ಕಾಲು ಎತ್ತಬೇಕಾದ್ರೆ, ನಡೆದಾಡಬೇಕಾದ್ರೆ, ಓಡಬೇಕಾದ್ರೆ ಕೈ ಕಾಲುಗಳಿಗೆ ಶಕ್ತಿ ಬೇಕಾಗ್ತದೆ, ವಿಶೇಷವಾದಂಥ ಒಂದು ಪ್ರಯತ್ನ ಬೇಕಾಗ್ತದೆ. ತುಂಬ ಆಯಾಸ ಆಗಿದ್ದರೆ, ಏಕಾದಶಿ ಇತ್ಯಾದಿ ಕಾರಣಗಳಿಂದ ತುಂಬ ಆಯಾಸ ಆಗಿಬಿಟ್ಟಿದ್ರೆ ಕೈ ಕಾಲುಗಳನ್ನು ಎತ್ತಲಿಕ್ಕೆ ನಮಗೆ ಬರ್ತಿರೋದಿಲ್ಲ, ಓಡಾಡ್ಲಿಕ್ಕೆ ಬರೋದಿಲ್ಲ, ಏನೂ ಬರ್ತಿರೋದಿಲ್ಲ. ಆದರೆ ಮುಖದಲ್ಲಿ ಆ ಒಂದು ಹುಬ್ಬು ಸ್ವಲ್ಪ ಕೊಂಕಬೇಕಾದ್ರೆ ಬಹಳ ಏನು ಬಲ ಬೇಕಾಗಿಲ್ಲ, ಬಹಳ ಅನಾಯಾಸವಾಗಿ ನಡೆಯುವಂಥ ಒಂದು ಸಂಗತಿ ಅದು. ನಾವು ಆ ಮಾತಾಡ್ತಾ ಇರುವಾಗಲೇ ಮಾತಿನ ಭಾವದ ಹೊಂದಾಣಿಕೆಗೆ ತಕ್ಕಂತೆ ಆ ಹುಬ್ಬು ನಾನಾ ಥರದ ಏರಿಳಿತಗಳನ್ನು ಕಾಣ್ತಾ ಇರ್ತದೆ. ಅಷ್ಟು ಸಹಜವಾಗಿ ನಮಗೆಲ್ರಿಗೂ ಹುಬ್ಬಿನ ಕುಣಿತ ಬರ್ತಿರ್ತದೆ. ಅಷ್ಟು ಸುಲಭವಾಗಿ ಚತುರ್ಮುಖ ಬ್ರಹ್ಮನನ್ನು ಆತನ ಪದವಿಗೆ ಏರಿಸ್ತಾನೆ, ಬೇಕಾದ್ರೆ ಆತನನ್ನು ಇಳಿಸ್ತಾನೆ ಅಂತ ಅದರ ತಾತ್ಪರ್ಯ. ತುಂಬ ಸುಂದರವಾದಂಥ ಒಂದು ವರ್ಣನೆ. ನಾವು ಧ್ಯಾನ ಮಾಡುವಾಗ, ನಾನು ಈಗಾಗಲೇ ಹಿಂದೆ ಹೇಳಿದ್ದೇನೆ, ಮುಂದಿನ ಭಾಗದಲ್ಲಿ ಮತ್ತೆ ಅದನ್ನು ಹೇಳುವನಿದ್ದೇನೆ. ಇಡೀ ಬ್ರಹ್ಮಾಂಡವನ್ನು ಚತುರ್ಮುಖ ಬ್ರಹ್ಮನ ದೇಹ, ಪರಮಾತ್ಮನ ದೇಹ ತಿಳಿದು ಉಪಾಸನೆ ಮಾಡಲಿಕ್ಕೆ ನಮಗೆ ಆಗಬಹುದು, ಆಗದೇ ಇರಬಹುದು. ಆದರೆ ಇಂಥ ಕೆಲವು ಸಂಗತಿಗಳನ್ನಾದರೂ ಕೂಡ ಚತುರ್ಮುಖ ಬ್ರಹ್ಮನ ಒಂದು ಪೊಸಿಷನ್, ಅವನು ಏರಿದ ಎತ್ತರವೇ ಭಗವಂತನ ಭಿಕ್ಷೆ ಅಂದ ಮೇಲೆ ನಾವು ನೀವು ಯಾವ ಮಹಾ ಎತ್ತರವನ್ನು ಏರಬಲ್ಲೆವು, ಏನು ಎತ್ತರವನ್ನು ಏರಿಯೆವು? ಆ ಎತ್ತರವನ್ನು ಏರುವುದರಲ್ಲಿ ನಮ್ಮದೇನು ದೊಡ್ಡ ಶಕ್ತಿ ಇದೆ ಅಂಥದನ್ನು ನಾವು ಆಲೋಚನೆ ಮಾಡಿದರೆ, ಧ್ಯಾನಕ್ಕೆ ಕೂತಾಗ ಸ್ವಲ್ಪ ಚಿಂತನೆ ಮಾಡಿದರೆ ನಮ್ಮ ಅಹಂಕಾರ ಒಂದಿಷ್ಟು ಇಳಿದೀತು, ಅಹಂಕಾರಕ್ಕೆ ಒಂದಿಷ್ಟು ಮದ್ದು ಅರದಂತಾದೀತು ಅಂತ ತಿಳ್ಕೊಳ್ಬೇಕು. ಛಂದಾಂಸಿ ಅನಂತಸ್ಯ ಗಿರೋ ಗೃಣಂತೆ, ಇದು ಮುಂದಿಂದು. ಅಲ್ಲಿ ಛಂದಾಂಶ ಅನಂತಸ್ಯ ಗಿರೋ ಗೃಣಂತಿ ಅಂತ ಹೇಳುವಾಗ ಗಿರಹ ಅಂದರೆ ಮಾತುಗಳು. ಭಗವಂತನ ಮಾತುಗಳಿಂದಲೇ ಗಾಯತ್ರಿ, ಉಷ್ಣಿಕ, ಅನುಷ್ಠುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ ಇತ್ಯಾದಿ ಛಂದಸ್ಸುಗಳೆಲ್ಲವೂ ಹುಟ್ಟಿವೆ ಅಂತ ಅದರ ತಾತ್ಪರ್ಯ. ಗೃಣಂತಿ ಅಂದರೆ ಸ್ತೋತ್ರ ಮಾಡ್ತವೆ ಅಂತ ಅರ್ಥ. ಅದು ಕೆಲವು ಕಡೆ ಅನುವಾದದಲ್ಲಿ ಬರಲಿಲ್ಲ, ಅದು ಬೇಕು. ಈ ಭಗವಂತನ ಮಾತುಗಳಿಂದ ಈ ಎಲ್ಲ 7 ಛಂದಸ್ಸುಗಳು ಹುಟ್ಟಿವೆ, ಛಂದಸ್ಸಿನ ಅಭಿಮಾನಿ ದೇವತೆಯರು ಹುಟ್ಟಿದ್ದಾರೆ ಅಂತ ಅದರ ತಾತ್ಪರ್ಯ. ಈ ಎಲ್ಲ ಛಂದಸ್ಸುಗಳಿಗೂ ಕೂಡ ಅಭಿಮಾನಿನಿ ದೇವತಾ ಸ್ತ್ರೀಯರಿದ್ದಾರೆ. ಗಾಯತ್ರಿಗೆ ಲಕ್ಷ್ಮೀದೇವಿ ಮೊದಲಾದಂಥ ಛಂದಸ್ಸಿನ ಅಭಿಮಾನಿ ದೇವತೆಯರಿದ್ದಾರೆ. ಬೃಹತಿ ಛಂದಸ್ಸು ಮುಖ್ಯ ಪ್ರಾಣನ ಅಭಿಮಾನಕ್ಕೆ ಪಾತ್ರವಾದದ್ದು. ಹೀಗೆ ಒಂದೊಂದಕ್ಕೆ ಒಬ್ಬೊಬ್ಬರಿದ್ದಾರೆ. ದೇವತಾ ಸ್ತ್ರೀಯರಿದ್ದಾರೆ, ದೇವತಾ ಪುರುಷರು ಅವ್ರ ಜೊತೆಗಿರ್ತಾರೆ. ಹೀಗೆ ಆ ಛಂದಸ್ಸಿನ ಅಭಿಮಾನಿ ದೇವತೆಗಳೆಲ್ಲರೂ ಕೂಡ ಆತನ ಮಾತುಗಳಿಂದ ಹುಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಕಳೆದ ದಿವಸ ಯಾವ್ಯಾವ ದೇವತೆಗಳು ಎಲ್ಲೆಲ್ಲಿಂದ ಹುಟ್ಟಿದ್ದಾರೆ ಅಂತ ಅನ್ನೋದನ್ನು ಹೇಳಿದ್ದೆ. ಇಲ್ಲೂ ಕೂಡ ನೆನಪಿದ್ರೆ ಅದನ್ನು ಹೇಳ್ತಿದ್ದೆ, ಎಲ್ಲವೂ ಸ್ಪಷ್ಟವಾಗಿ ನೆನಪಿಲ್ಲ, ಅದರಿಂದ ಬಿಟ್ಟಿದ್ದೇನಷ್ಟೇ. ಭಗವಂತನ ಮಾತುಗಳಿಂದ ಹುಟ್ಟಿದಂಥ ಆ ಛಂದೋಭಿಮಾನಿನಿ ದೇವತೆಯರು ಗಿರಂತಿ, ಅವನನ್ನು ಸ್ತೋತ್ರ ಮಾಡ್ತಾರೆ ಅಂತ ಅರ್ಥ. ಸ್ತೋತ್ರ ಮಾಡ್ತಾರೆ ಅನ್ನುವುದು ಅನುವಾದದಲ್ಲಿ ಬಿಟ್ಟು ಹೋಗಿದ್ದೆ, ಅದನ್ನು ಸೇರಿಸ್ಕೋಬೇಕು.
ಸೂರ್ಯಚಂದ್ರರಿಬ್ಬರು ಕೂಡ ಆತನ ದವಡೆ ಹಲ್ಲುಗಳಿದ್ದಂತೆ. ಅಷ್ಟು ಪ್ರಕಾಶಮಾನವಾದಂಥ ಹಲ್ಲದು, ತೀಕ್ಷ್ಣವಾದಂಥ ಹಲ್ಲು. ನಕ್ಷತ್ರಗಳು ಉಳಿದ ಹಲ್ಲುಗಳು. ದಂಷ್ಟ್ರಾರಮ್ಯೆಂದು ಉಡುಗಣ ದ್ವಿಜಾನಿ ಅಂತ ಇಲ್ಲಿ ವಿಜಯಧ್ವಜರು ಒಂದು ಸೂಕ್ಷ್ಮ ತಿಳಿಸ್ತಾರೆ. ದಂಷ್ಟ್ರ ಅರ್ಯಮೇಂದೂ ಆಮೇಲೆ ಉಡುಗಣಾಹ ಅಂತಿದೆ. ಇರುವುದೇ ದ್ವಿವಚನಂ ಪ್ರಗೃಹ್ಯಂ ಅನ್ನೋ ಸೂತ್ರದಿಂದ ಇಲ್ಲಿ ದ್ವಿವಚನ ಇರುವುದರಿಂದ ಪ್ರಗೃಹ್ಯ ಸಂಜ್ಞಾ ಬರಬೇಕು, ಮತ್ತೆ ಪ್ರಕೃತಿ ಭಾವ ಸಂಧಿ ಆಗಬೇಕು. ಅರ್ಯಮೇಂದು ಪ್ಲಸ್ ಉಡುಗಣ ಅಂತಲ್ಲಿ ಸವರ್ಣ ದೀರ್ಘ ಸಂಧಿ ಆಗಬಾರ್ದಿತ್ತು, ಪ್ರಕೃತಿ ಭಾವ ಸಂಧಿ ಬಂದು. ಆದರೆ ಅದು ಬಂದಿಲ್ಲ. ಮತ್ತೆ ದ್ವಿಜಾನಿ ಅಂತ ಆಗಿಬಿಟ್ಟಿದೆ. ದ್ವಿಜಾನಿ ಅಂತ ಆಗಬಾರ್ದು, ದ್ವಿಜಾಹ ಹಲ್ಲುಗಳು ಅಂತ ಪುಲ್ಲಿಂಗದಲ್ಲಿ ಬರಬೇಕಿತ್ತು. ಇದೆಲ್ಲ ಯಾಕೆ ಹೀಗೆ ಲಿಂಗ ವ್ಯತ್ಯಾಸ ಅಂತನ್ನೋದನ್ನು ಸ್ವಲ್ಪ ನಾವು ಗಮನಿಸಬೇಕಾಗ್ತದೆ. ಅದು ಯಾಕೆ ಹಾಗೆ ಅಂದರೆ ವೈಲಕ್ಷಣ್ಯ ದ್ಯೋತನಾಯ, ಭಗವಂತನ ಅಪ್ರಾಕೃತವಾದ ಈ ಶರೀರ ಇದೆಯಲ್ಲ, ಅದು ಪ್ರಾಕೃತವಾದ ಬ್ರಹ್ಮಾಂಡ ಎಂಬ ವಿಗ್ರಹವನ್ನು ಹೊಂದಿದೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತಲೂ ಅದು ತುಂಬ ವಿಶಿಷ್ಟವಾದದ್ದು ಅಂತ ಅದರ ತಾತ್ಪರ್ಯ. ಇಲ್ಲಿ ಕೆಲವು ಕಡೆ ಈ ಛಂದಾಂಸಿ ಅನಂತಸ್ಯ ಗಿರೋಗೃಣಂತಿ ಅನ್ನೋ ಬದಲು ಶಿರೋಗೃಣಂತಿ ಅಂತ ಪಾಠ ಇದೆ. ಭಗವಂತನ ತಲೆಯಿಂದ ಎಲ್ಲ ಛಂದಸ್ಸುಗಳು ಹುಟ್ಟಿವೆ ಅಂತ ಹೀಗೆ ಪಾಠ ಕೆಲವು ಕಡೆ ಇದೆ. ಅದು ಅಷ್ಟೇನು ಉಚಿತವಾದ ಪಾಠ ಅಲ್ಲ. ಗಿ ಅಂದರೆ ಮಾತು, ಭಗವಂತನ ಮಾತುವಿನಿಂದ ಎಲ್ಲ ಛಂದಸ್ಸುಗಳು ಹುಟ್ಟಿವೆ ಅಂತ ಅನ್ನೋದು ಹೆಚ್ಚು ಉಚಿತವಾದ್ದು. ದಂಷ್ಟ್ರ ಯಮಃ ಸ್ನೇಹಕಲಾ ದ್ವಿಜಾನಿ, ಸ್ನೇಹಕಲಾಹ ಅಂತ ಕೆಲವು ಕಡೆ ಪಾಠ ಇದೆ. ಆ ದೃಷ್ಟಿಯಿಂದ ವಿಜಯಧ್ವಜ ಶ್ರೀಧರರು ಮೊದಲಾದವರು ಹೇಳುವಂತೆ ಸ್ನೇಹಕಲಾ ಅಂದರೆ ಪುತ್ರ, ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಇವ್ರ ಬಗ್ಗೆ ನಾವು ಮಾಡುವಂಥ ಸ್ನೇಹ ಏನಿದೆ ಅದೆಲ್ಲ ದ್ವಿಜಾನಿ ದಂತಾಹ. ಅಲ್ಲಾದರೂ ಕೂಡ ದ್ವಿಜಾನಿ ಅಂತ ನಪುಂಸಕಲಿಂಗದಲ್ಲೇ ಇದೆ. ಅದು ಯಾಕೆ ಹಾಗೆ ಅಂದರೆ ಲೌಕಿಕ ವ್ಯಾಕರಣದ ನಿಯಮವನ್ನು ಮೀರಿದ್ದದು ಅಂತಲೇ ಶ್ರೀಧರರು ಬರೀತಾರೆ. ಆದರೆ ದಂಷ್ಟ್ರ ಯಮಃ ಅನ್ನೋದ್ರಬಹುದು ದಂಷ್ಟ್ರ ಅರ್ಯಮೇಂದು, ಇದು ನಾವು ಇಟ್ಕೊಂಡಿರುವಂಥ ಪಾಠ, ನಮಗೆ ಉಚಿತವಾಗುವಂಥ ಪಾಠ, ಆಚಾರ್ಯರು ಸೂಚಿಸಿದಂಥ ಪಾಠ. ದಂಷ್ಟ್ರ ಅರ್ಯಮೇಂದು. ಮುಂದೆ ಹಾಸೋ ಜನೋನ್ಮಾದಕರೀಚ ಮಾಯ. ಈ ಒಂದೆರಡು ದಿವಸದಿಂದ ಇದನ್ನು ಹೇಳಿದ್ದೆ. ಭಗವಂತನ ಹಾಸ ಏನಿದೆ, ಮಂದಹಾಸ ಅಥವಾ ಅಟ್ಟಹಾಸ ಅಥವಾ ಪುಷ್ಪಹಾಸ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿರುವಂತೆ ಭಗವಂತನ ಆ ಹೂನಗೆ ಏನಿದೆ, ಆ ಹೂನಗೆ ಜನೋನ್ಮಾದಕರಿ ಮಾಯ. ಆ ಭಗವಂತನ ನಗೆಯಿಂದಲೇ ಈ ಮಾಯೆ ಹುಟ್ಟಿದೆ. ಯಾವುದಾದ ಮಾಯೆ? ಈ ಜಗತ್ತೆಲ್ಲವನ್ನು ಕವಿದಿರುವಂಥ ಮಾಯೆ. ಮಾಯಾ ಅನ್ನೋ ಶಬ್ದಕ್ಕೆ ಮಾಯಾತು ಮಹಿಮಾ ಪ್ರೋಕ್ತ, ಭಗವಂತನ ಮಹಿಮೆಗೂ ಕೂಡ ಮಾಯಾ ಅಂತ ಒಂದು ಹೆಸರಿದೆ. ಅದೊಂದು ಬೇರೆ. ಮಹಾಮಾಯೆ ತ್ಯವಿದ್ಯೇತಿ ನೀತಿರ್ ಮೋಹನೀತಿ ಚ ಪ್ರಕೃತಿರ ವಾಸನೆಯತ್ಯೇವಂ ತವೇಚ್ಛಾನಂತ ಕಥ್ಯತೆ ಅಂತ ಬಂದಿದೆ. ಆದ್ದರಿಂದ ಆ ಮಾಯಾ ಅಂದರೆ ಅದು ಬೇರೆ, ಭಗವಂತನ ಸ್ವರೂಪಭೂತವಾದದ್ದು. ಇಲ್ಲಿ ಮಾಯಾ ಅಂತ ಹೇಳ್ತಿರುವುದು ಈ ನಾನು ಇದನ್ನು ವ್ಯಾಖ್ಯಾನ ಮಾಡುವಂತೆ ಮಾಯಾ ಅಂದರೆ ಪ್ರಕೃತಿಯ ಮಾಯೆ. ಅದು ಯಾಕೆ ಈ ಥರ ಆಗಬೇಕು? ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ, ಅವಳ ಒಂದು ಶಕ್ತಿ. ಭಗವಂತನ ಶಕ್ತಿಯನ್ನು ಹೇಳ್ತಾ ಇಲ್ಲ ಇಲ್ಲಿ ಮಾಯಾ ಎಂಬ ಶಬ್ದದಿಂದ. ಭಗವಂತನ ಆ ನಗೆಯಿಂದ, ಮಂದಹಾಸದಿಂದ ಈ ಪ್ರಕೃತಿಯ ಲಕ್ಷ್ಮೀದೇವಿಯ ಒಂದು ಶಕ್ತಿ, ಎಲ್ಲ ಜನರನ್ನು ಮರಳು ಮಾಡುವಂಥ ಒಂದು ಶಕ್ತಿ ಹುಟ್ಟಿದೆ ಅಂತ. ಇದು ಯಾಕೆ ಈ ಥರ ಹೇಳಬೇಕು ಅಂದರೆ, ಭಗವಂತನ ಒಂದೊಂದು ಅವಯವದಿಂದ ಒಂದೊಂದು ಏನೇನೋ ಹುಟ್ಟಿದೆ ಅಂತ ಹೇಳ್ತಿದ್ದಾರಲ್ಲ, ಭಗವಂತನ ಅವಯವ ಅಂತ ಅನ್ನೋದು ಅಪ್ರಾಕೃತವಾದದ್ದು. ಆದ್ದರಿಂದ ಪ್ರಾಕೃತವಾದಂತಹ ಈ ಒಂದು ಏನೇನೋ ವಸ್ತು ಹುಟ್ಟುತ್ತದೆ. ಪ್ರಾಕೃತವಾದ ಈ ದೇವತೆಗಳ ಪ್ರಾಕೃತವಾದ ದೇಹಗಳು, ಅಂತರಿಕ್ಷ, ಸೂರ್ಯ, ಇವೆಲ್ಲವೂ ಪ್ರಾಕೃತವಾದದ್ದು. ಸತ್ಯಲೋಕ ಅದು ಪ್ರಾಕೃತವಾದದ್ದು. ಪಾತಾಳ, ಅತಲ, ಸುತಲ, ಭೂಲೋಕ ಅವೆಲ್ಲವೂ ಪ್ರಾಕೃತವೇ, ನಮಗದು ಗೊತ್ತಿದೆ. ಇಲ್ಲಿ ಭಗವಂತನ ಅಪ್ರಾಕೃತವಾದಂತಹ ಆ ಹೂನಗೆಯಿಂದ ಜನೋನ್ಮಾದಕರಿ ಮಾಯಾ ಹುಟ್ಟಿದೆ ಅಂದರೆ, ಇಲ್ಲಿ ಮಾಯಾ ಅಂದರೆ ಲಕ್ಷ್ಮೀದೇವಿ, ಅವಳು ಚೇತನಗಳು, ಅವಳ ಗುಣಗಳೆಲ್ಲವೂ ಚೇತನವೇ, ಅಪ್ರಾಕೃತವೇ. ಅವಳ ಅಧೀನವಾಗಿರುವಂಥ ಈ ಜಡವಾದ ಪ್ರಕೃತಿ ಇದೆಯಲ್ಲ, ಆ ಪ್ರಕೃತಿಯ ಒಂದು ಶಕ್ತಿ, ಅದು ಪ್ರಾಕೃತ.
ಹೀಗೆ ಅಪ್ರಾಕೃತವಾದ ಭಗವಂತನ ನಗೆಯಿಂದ ಪ್ರಾಕೃತವಾದಂತಹ ಪ್ರಕೃತಿಯ ಶಕ್ತಿ ಹುಟ್ಟಿದೆ. ಅದು ನಮ್ಮೆಲ್ಲರನ್ನು ಕೂಡ ಹಿಡಿದಿಟ್ಟಿದೆ, ಜನರಿಗೆಲ್ಲರಿಗೂ ಉನ್ಮಾದ ಭರಿಸಿದೆ ಅಂತ ಅದರ ತಾತ್ಪರ್ಯ. ದುರಂತ ಸರ್ಗೋ ಯದಪಾಂಗ ಮೋಕ್ಷ. ಭಗವಂತನ ಕಡೆಗಣ್ಣ ನೋಟದಿಂದ ಈ ಪ್ರಪಂಚ ಎಲ್ಲವೂ ಹುಟ್ಟಿದೆ. ಒಂದು ಬಾರಿ ಕಡೆಗಣ್ಣಿನಿಂದ ಆತ ನೋಡಿದರೆ ಸಾಕು ಜಗತ್ತು ಹುಟ್ಟುತ್ತದೆ. ಮತ್ತೊಂದು ಬಾರಿ ಕಡೆಗಣ್ಣಿನಿಂದ ಆತ ಅಪೇಕ್ಷೆ ಪಟ್ಟರೆ ಆ ಜಗತ್ತೆಲ್ಲವೂ ಕೂಡ ನಷ್ಟ ಆಗಿ ಹೋಗ್ತದೆ ಅಂತ ಈಗ ಅದರ ಅಭಿಪ್ರಾಯ. ದುರಂತ ಸರ್ಗೋ ಯದಪಾಂಗ ಮೋಕ್ಷ. ನಿಖಿಲ ಪ್ರಪಂಚ ಸರ್ಗಸ್ಯಾಪಿ ಭಗವತ್ ಕಟಾಕ್ಷ ವಿಕ್ಷೇಪ ಉಪಾಧೀನತ್ವಾತ್, ವಿಕ್ಷೇಪ ಅಧೀನತ್ವಾತ್ ಅಂತ ಶ್ರೀಧರರು ಕೂಡ ಅದನ್ನು ವ್ಯಾಖ್ಯಾನಿಸಿ ಬರೀತಾರೆ. ಸಮಸ್ತ ಪ್ರಪಂಚದ ಸೃಷ್ಟಿಯು ಕೂಡ ಆ ಭಗವಂತನ ಒಂದು ಕಡೆಗಣ್ಣ ನೋಟದಿಂದಲೇ ಹುಟ್ಟಿದೆ. ಅದು ಅಲ್ಲಿ ನಾವು ಗಮನಿಸಬೇಕಾದಂಥ ಒಂದು ತಾತ್ಪರ್ಯ. ಮುಂದೆ ವ್ರೀಡ ಉತ್ತರ ಇದನ್ನೆಲ್ಲ ನಾವು ನೋಡಿದ್ದೇವೆ. ನಾಚಿಕೆ, ನಮ್ಮೆಲ್ಲರಿಗೂ ಕೂಡ ನಾಚಿಕೆ ಅನ್ನೋದಿದೆ. ವಿಶೇಷವಾಗಿ ಹೆಣ್ಣಿಗೆ ನಾಚಿಕೆ ಇರ್ತದೆ. ಅದು ಹುಟ್ಟಿದ್ದು ಭಗವಂತನ ಮೇಲ್ತುಟಿಯಿಂದ. ಲಕ್ಷ್ಮೀದೇವಿಯಲ್ಲಿ ಒಂದು ನಾಚಿಕೆ ಅನ್ನುವ ಒಂದು ಗುಣ ವ್ಯಕ್ತ ಆಗ್ತದೆ, ಹುಟ್ಟುವುದಿಲ್ಲ, ವ್ಯಕ್ತ ಆಗ್ತದೆ. ಅದು ಆ ಭಗವಂತನ ಮೇಲ್ತುಟಿಯಿಂದ. ಈಗದು ಅದರ ತಾತ್ಪರ್ಯ. ಈ 32ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆನೇ ನೋಡಿದ್ದೀವಿ. ಅಲ್ಲಿ ಮೇಢ್ರ ಅಂದರೆ ಗುಹ್ಯೇಂದ್ರಿಯ ಅಂತ ಅರ್ಥ. ಭಗವಂತನ ಗುಹ್ಯೇಂದ್ರಿಯದಿಂದ ದಕ್ಷ ಪ್ರಜಾಪತಿ ಹುಟ್ಟಿದ್ದಾನೆ. ಆದ್ದರಿಂದ ದಕ್ಷ ಪ್ರಜಾಪತಿ ವಿಪುಲವಾದಂತಹ ಸಂತಾನದ ಮುಂದುವರಿಕೆಗೆ ಕಾರಣನಾಗಿದ್ದಾನೆ ಈ ಜಗತ್ತಿನಲ್ಲಿ. ಮತ್ತೆ ವೃಷಣವು, ಭಗವಂತನಿಗೆ 2 ವೃಷಣಗಳೇನಿವೆ, ಟೆಸ್ಟಿಕಲ್ಸ್. ಆದ್ದರಿಂದ ಮಿತ್ರ ಮತ್ತು ವರುಣ ಇವರಿಬ್ಬರು ಕೂಡ ಹುಟ್ಟಿದ್ದಾರೆ. ವೃಷಣೌಚ ಮಿತ್ರ. ಮಿತ್ರ ಮತ್ತು ವರುಣ, ಮಿತ್ರ ಇತ್ಯುಪಲಕ್ಷಣಂ ವರುಣಶ್ಚ ಅಂತ ವಿಜಯಧ್ವಜರು ಅದನ್ನು ವರ್ಣಿಸ್ತಾರೆ. ಯಾದವಾರರು ಮಿತ್ರ ಅಂತ ಒಬ್ಬನ್ನೇ ಬರೆದಿದ್ದಾರೆ. ನಾವು ಅದನ್ನು ಪೂರ್ಣವಾಗಿ ಇಂಥದೇ ಸರಿ ಇಂಥದೇ ತಪ್ಪು ಅಂತ ಹೇಳೋದು ಕಷ್ಟ. ಅಂತೂ ಅವರು ಆ ಥರ ಬರೆದಿದ್ದಾರೆ, ಅದನ್ನು ನಾವು ನೋಡಿದ್ದೇವೆ ಅಷ್ಟೆ. ವೃಷಣೌಚ ಮಿತ್ರವು ಅಂತ ಒಂದು ಪಾಠ ಇದೆ. ಶ್ರೀಧರರು ಮೊದಲಾದವರು ಪುಸ್ತಕಗಳಲ್ಲಿ ನೋಡಿದರೆ ವೃಷಣೌಚ ಮಿತ್ರವು ಅಂತ ಹೀಗೆ ಪಾಠ ಕೇಳಿ ಬರ್ತದೆ. ಮಿತ್ರವು ಅಂತಂದ್ರೆ ಮಿತ್ರಾವರುಣವು ಅಂತ ಅರ್ಥ ಬರೆದಿದ್ದಾರೆ ಅವರು. ಅವರಿಬ್ಬರು ಯಾವತ್ತೂ ಜೊತೆಗಿರುವವರು, ಆದ್ದರಿಂದ ಅಂತ ಅವರ ತಾತ್ಪರ್ಯವಿದ್ದಿರಬೇಕು. ಮಿತ್ರಾವರುಣವು ಅಂತಲೇ ವೀರರಾಘವರು ಕೂಡ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಇರಲಿ, ಅಲ್ಲಿ ಏನಿದೆ ಅಂತ ಅನ್ನೋದನ್ನು ಹೇಳಿದ್ದೇನೆ. ನಾವು ಅದನ್ನು ಪಾಠದ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲದೆ ಇದ್ದವರು ಅದನ್ನು ಬಹಳ ಖಡಾಖಂಡಿತವಾಗಿ ಹೇಳೋದು ಬಹಳ ಸ್ವಲ್ಪ ಕಷ್ಟವೇ. ಅಂತೂ ಅಲ್ಲಿ ಏನಿದೆ, ಯಾವ್ಯಾವ ವ್ಯಾಖ್ಯಾನಗಳಿದೆ ಅದನ್ನು ನಿಮ್ಮ ಎದುರಿಗೆ ಹೇಳ್ಕೊಂಡಿದ್ದೇನೆ ಅಷ್ಟೆ. ಮುಂದೆ ನಭೋಸ್ಯ ನಾಡ್ಯ ನದ್ಯೋಸ್ಯ ನಾಡ್ಯ ತನೂರುಹಾಣಿ ಅಂತ ಮುಂದಿನ ಶ್ಲೋಕ ಇದೆ. ಎಲ್ಲ ನದಿಗಳು ಕೂಡ ಆತನ ನಾಡಿಗಳಿಂದ ಹುಟ್ಟಿವೆ, ಭಗವಂತನ ನಾಡಿಗಳಿಂದ ಅಂತ ಮುಂದೆ ಶ್ಲೋಕ ಇದೆ. ಮಹೀರುಹ ವಿಶ್ವತನೋಹ ಅಂತ ಒಂದು ಶಬ್ದ. ವಿಶ್ವತನು ಅಂದ್ರೆ ಏನು? ವಿಶ್ವತನು ಏಸತಃ ವಿಶ್ವತನು ಅಂತ ಅದಕ್ಕೆ ವಿಜಯಧ್ವಜರ ಅರ್ಥ ಬರೆದಿದ್ದಾರೆ. ತನು ಅಂದರೆ ಶರೀರ. ಯಾವ ಭಗವಂತನ ಶರೀರ ಇದೆಯಲ್ಲ ಅದು ವಿಶ್ವ ಅಂದರೆ ಲಕ್ಷ್ಮೀದೇವಿಯನ್ನು ಹಿಡಿದು ಎಲ್ಲ ಚೇತನರಲ್ಲಿ ಮತ್ತು ಪ್ರಕೃತಿಯನ್ನು ಹಿಡಿದು ಎಲ್ಲ ಜಡಗಳಲ್ಲಿಯೂ ಕೂಡ ಪ್ರವಿಷ್ಟವಾಗಿದೆ, ಒಳಗಿದೆ. ಅದು ಏಷತೆಯ ಆತ್ಮ ಅಂತರ್ಯಾಮಿ ಅಮೃತ ಅಂತ ಹೇಳುವಂತೆ ಎಲ್ಲ ಕಡೆ ಅದು ಒಳಗಿದೆ. ಆ ಒಳಗಿರುವಂಥ ಒಂದು ಭಗವಂತನ ಶರೀರ, ಆದ್ದರಿಂದ ಅವನನ್ನು ವಿಶ್ವತನು ಅಂತ ವರ್ಣನೆ ಮಾಡ್ತಾರೆ. ಅಥವಾ ವಿಶ್ವಂ ಅಂದರೆ ಮುಖ್ಯ ಪ್ರಾಣ. ಆ ವಿಶ್ವವೇ ಈ ಮುಖ್ಯ ಪ್ರಾಣನೇ ಆ ಭಗವಂತನಿಗೊಂದು ಶರೀರ. ವಿಶ್ವ ಅಂದರೆ ಸಮಸ್ತ ಪ್ರಪಂಚ, ಅದು ಆ ಭಗವಂತನಿಗೆ ಶರೀರ. ಆದ್ದರಿಂದ ಅದೆಲ್ಲವೂ ಕೂಡ ಆ ಭಗವಂತನ ಶರೀರ ಅಂತ ಈಗ ನಾವು ಅದನ್ನು ಧ್ಯಾನಿಸಬೇಕು. ಅದು ವಿಜಯಧ್ವಜರು ಹೇಳುವಂತಹ ಅರ್ಥ. ಮುಂದೆ ಅನ್ನ ಅಂದರೆ ನಾವು ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಇವರೆಲ್ಲರೂ ತಿನ್ನುವಂತಹ ಆಹಾರ. ಅದಕ್ಕಾಗಿ ಅನ್ನ ಅಂದರೆ ಪ್ರಾಣಿ ಭೋಗ್ಯಂ. ಅನ್ನ ಅಂದರೆ ಬರೇ ಮನುಷ್ಯ ತಿನ್ನುವ ಆಹಾರ ಅಲ್ಲ, ಮಾಂಸಾಹಾರ ಇರ್ಬೋದು, ಸಸ್ಯಾಹಾರ ಇರ್ಬೋದು, ಹುಲ್ಲಿರಬಹುದು, ಮತ್ತೇನೇ ಇರಬಹುದು. ಅದೆಲ್ಲವೂ ಕೂಡ ಆ ಭಗವಂತನ ವೀರ್ಯದಿಂದ ಹುಟ್ಟಿದೆ ಅಂತ ಅರ್ಥ. ವೀರ್ಯ ಅಂದ್ರೇನು?
ನಾವು ತಿಳಿದಂತೆ ವೀರ್ಯ ಅಲ್ಲ, ಅದಕ್ಕೊಂದು ಅರ್ಥವೇ ಬೇರೆ ಇದೆ. ಜಗತ್ತನ್ನು ಪಾಲಿಸುವಂತಹ ಆತನ ಒಂದು ಶಕ್ತಿ, ಜಗತ್ತನ್ನು ಸೃಷ್ಟಿಸುವ ಶಕ್ತಿ ಅಂತ ಅರ್ಥ ತಿಳ್ಕೊಂಡ್ರೆ ಒಂದಿಷ್ಟೇನೋ ಅರ್ಥ ತಿಳಿದಂತೆ. ಇಲ್ಲದೆ ಹೋದರೆ ಮತ್ತೂ ಗೊಂದಲವೇ ಆಗ್ತದೆ. ಎಲ್ಲವೂ ಅಪ್ರಾಕೃತ ಆದ್ದರಿಂದ ನಮಗದ್ರ ಬಗ್ಗೆ ಹೀಗೆ ಅಂತ ನಮ್ಮಂಥವ್ರು ಕೂತ್ಕೊಂಡು ತೀರ್ಮಾನವನ್ನು ಏನು ಹೇಳದೇ ಇರುವುದು ಒಳ್ಳೆಯದು. ಗುಣಪ್ರವಾಹ, ಕರ್ಮ ಗುಣಪ್ರವಾಹ ಅಂತಿದೆಯಲ್ಲ, ಇದನ್ನು ಮೊನ್ನೆ ದಿವಸ ಹೇಳಿದ್ದೆ. ಸತ್ವ, ರಜಸ್ಸು, ತಮಸ್ಸು ಅನ್ನುವ 3 ಗುಣಗಳ ಒಂದು ಪ್ರವಾಹ ಅವು ಮುಂದುವರಿತಾ ಇರ್ತವೆ. ಸುಮ್ಮನೆ ಕೂತಿರೋದಿಲ್ಲ ಆ ಕ್ರಿಯೆಗಳು, ಆ 3 ಗುಣಗಳು. ಆದ್ದರಿಂದ ಏನೇನೋ ಬದಲಾವಣೆಗಳು ಜಗತ್ತಿನಲ್ಲಿ ಆಗ್ತಿರ್ತವೆ. ಆದ್ದರಿಂದ ಜಗತ್ತಿನ ತುಂಬೆಲ್ಲ ನಮ್ಮಂತಹ ಸಾಮಾನ್ಯರಲ್ಲಿ, ಕ್ರಿಮಿಕೀಟಗಳಲ್ಲಿ, ಪಕ್ಷಿಗಳಲ್ಲಿ, ಅಮೀಬಾಗಳಲ್ಲಿ ಮತ್ತು ಚತುರ್ಮುಖ ಬ್ರಹ್ಮನಲ್ಲಿ ಎಲ್ಲ ಕಡೆಯೂ ಕೂಡ ಒಂದಲ್ಲ ಒಂದು ಕ್ರಿಯೆ ನಡೀತಿರುವುದು ಈ ಗುಣ ಪ್ರವಾಹಗಳಿಂದ ಅಂತ ಅದರ ತಾತ್ಪರ್ಯ. ಮುಂದೆ ಚಂದ್ರಮ, ಈ 34ನೇ ಶ್ಲೋಕನೂ ಮೊದಲೇ ನೋಡಿದ್ದೇವೆ. ಚಂದ್ರಮ ವಿಕಾರಕೋಶ. ಚಂದ್ರ ಅಂತನ್ನುವವನು ಆ ಮನಸ್ಸಿನಿಂದ ಹುಟ್ಟಿದ್ದಾನೆ. ಸಚಂದ್ರಮ ಮನಸ್ತು ಸ ಅವ್ಯಕ್ತಂ ಆಹುರ್ ಹೃದಯಂ ಮನಸ್ತು ಸಚಂದ್ರಮ ಸರ್ವ ವಿಕಾರಕೋಶ. ಮೂಲ ಪ್ರಕೃತಿ ಲಕ್ಷ್ಮೀದೇವಿ ಆತನ ಹೃದಯದಿಂದ ಲಕ್ಷ್ಮೀದೇವಿ ಅಭಿವ್ಯಕ್ತಳಾಗಿದ್ದಾಳೆ. ಅವಳು ಹೃದಯವನ್ನೇ ಆಶ್ರಯಿಸಿಕೊಂಡಿದ್ದಾಳೆ, ಅದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಮತ್ತೆ ಈ ಮೂಲ ಜಡ ಪ್ರಕೃತಿ ಭಗವಂತನ ಹೃದಯದಿಂದ ಹುಟ್ಟಿದೆ, ಅದು ಮತ್ತೊಂದು ಸಂಗತಿ ನಾವು ಗಮನಿಸಬೇಕಾದದ್ದು. ಮತ್ತೆ ಚಂದ್ರ ಸಚಂದ್ರಮ ಅವನೇನಿದ್ದಾನೆ, ಅವನು ಈ ಸರ್ವ ವಿಕಾರ ಕೋಶ, ಇದು ನಮಗಲ್ಲಿ ತಿಳಿಯೋದು. ಮನೋಭಿಮಾನಿಯಾದ ಚಂದ್ರ ಅವನು ಸರ್ವೇಷಾಂ ಕಾಮಾದಿ ವಿಕಾರಾಣಂ ಕೋಶ ಇವ ಆಶ್ರಯಭೂತಃ. ಎಲ್ಲ ಕಾಮ, ಕ್ರೋಧ ಮೊದಲಾದ ವಿಕಾರಗಳೆಲ್ಲದಕ್ಕೂ ಕೂಡ ಆಶ್ರಯ ಆಗಿರುವುದು ನಮ್ಮ ಮನಸ್ಸು. ಅವನು ಮನೋಭಿಮಾನಿಯಾಗಿದ್ದಾನೆ. ಅವನು ಈ ಭಗವಂತನ ಮನಸ್ಸಿನಿಂದ ಹುಟ್ಟಿದ್ದಾನೆ. ಚಂದ್ರಮ ಮನಸೋ ಜಾತಃ ಅಂತ. ವಿಕಾರಗಳು ಅಂದರೆ ಇಲ್ಲಿ ಕಾಮಕ್ರೋಧಾದಿ ವಿಕಾರಗಳು ಅಂದರೆ ಭಗವಂತನಲ್ಲಿ ವಿಕಾರ ಇವೆ ಅಂತ ಅರ್ಥ ಅಲ್ಲ. ನಮ್ಮೆಲ್ಲರ ವಿಕಾರಗಳಿಗೆ ಕಾರಣ ಆ ಭಗವಂತನ ಶರೀರ, ಭಗವಂತನ ಆ ಒಂದು ಮನಸ್ಸು ಅಂತ ಅರ್ಥ. ಭಗವಂತ ಏನೋ ಅಪೇಕ್ಷೆ ಪಟ್ಟರೆ ಹೀಗೊಂದು ಏನೋ ಕೆಲಸ ಆಗ್ತದೆ, ಭಗವಂತ ಅಪೇಕ್ಷೆ ಪಡದೆ ಹೋದರೆ ಮತ್ತೊಂದೇನೋ ಕೆಲಸ ಆಗ್ತದೆ. ಈಗ ನಮ್ಮ ವಿಕಾರಗಳಿಗೆ ಭಗವಂತ ಕಾರಣ ಅಂತ ಅದರ ತಾತ್ಪರ್ಯ. ಇದು ಸರ್ವ ವಿಕಾರ ಕೋಶ ಅನ್ನೋದಕ್ಕೆ ಅರ್ಥ. ಕಾಮಾದಿ ವಿಕಾರಾಶ್ರಯ ಮನೋಭಿಮಾನಿತ್ವಾತ್, ಇದು ಯಾದವಾರ್ಯರು ಅಲ್ಲಿ ಬರೆಯುವಂಥ ಅರ್ಥ. ಮುಂದೆ ಇಲ್ಲಿ ಅಶ್ವಾಶ್ವತರಿಜುಷ್ಟ ಗಜಾಹ ನಖಾನಿ ಅಂತ ಮುಂದೆ ಶಬ್ದ ಇದೆ. ಕುದುರೆ, ಹೇಸರಗತ್ತೆ, ಆನೆ, ಒಂಟೆ ಇವೆಲ್ಲವೂ ಕೂಡ ಅವನ ಉಗುರುಗಳು ಅಂತ. ಅಲ್ಲಿ ಈ ಅಶ್ವತರಿ ಅಂದ್ರೆ ಏನರ್ಥ ಅಂದರೆ ಈ ಗಂಡು ಕತ್ತೆಯಿಂದ ಹೆಣ್ಣು ಕುದುರೆಯಲ್ಲಿ ಹುಟ್ಟಿದಂಥ ಒಂದು ಪ್ರಾಣಿಗೆ, ಕ್ರಾಸ್ ಬ್ರೀಡಿಗೆ ಅಶ್ವತರಿ ಅಂತಂತಾರೆ. ಅದನ್ನೇ ಯಾದವಾರ್ಯರು ಕೂಡ ಬರೆದಿದ್ದಾರೆ. ಅಂತಃಕರಣಂ ಅಂತಂದರೆ ನಾವು ಅದನ್ನು ಈ ಹಿಂದೆ ನೋಡಿದ್ದೀವಿ. ಅಂತಃಕರಣ ಅನ್ನೋ ಶಬ್ದಕ್ಕೆ ಈ ಅಹಂಕಾರ ಅಂತ ಅರ್ಥ. ಈ ಭಗವಂತನ ಅಹಂಕಾರದಿಂದ ರುದ್ರ ಹುಟ್ಟಿದ್ದಾನೆ ಅಂತ ಅರ್ಥ. ಭಗವಂತನಲ್ಲಿ ಅಹಂಕಾರ ಇರುವುದು ಅಂದ್ರೆ ಏನು? ಅದಕ್ಕೆ ಅರ್ಥನೇ ಬೇರೆನೇ. ಅಲ್ಲಿ ಭಗವಂತನಲ್ಲಿ ಈ ಬುದ್ಧಿ ಇದೆ, ಬುದ್ಧಿಯಿಂದ ಚತುರ್ಮುಖ ಹುಟ್ಟಿದ್ದಾನೆ. ಭಗವಂತನಲ್ಲಿ ಅಹಂಕಾರ ಇದೆ, ಆ ಅಹಂಕಾರದಿಂದ ಈ ರುದ್ರ ಹುಟ್ಟಿದ್ದಾನೆ ಅಂತ ಹೀಗೆಲ್ಲ ಹೇಳ್ತಾರಲ್ಲ. ನಾವು ನೋಡುವಂಥ ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದವುಗಳು ಅಂತ ಅರ್ಥ ಅಲ್ಲ ಅದಕ್ಕೆ. ಯಾಕಂದ್ರೆ ಇಲ್ಲಿ ಹೇಳ್ತಿರುವುದೆಲ್ಲವೂ ಕೂಡ ಅಪ್ರಾಕೃತವಾದದ್ದು. ಅಪ್ರಾಕೃತವಾದ ಭಗವಂತನ ಒಂದೊಂದು ಅವಯವದಿಂದ, ಅಪ್ರಾಕೃತವಾದ ಭಗವಂತನ ಒಂದೊಂದು ಗುಣದಿಂದ, ಅಪ್ರಾಕೃತವಾದ ಭಗವಂತನ ಒಂದೊಂದು ಕ್ರಿಯೆಯಿಂದ ಪ್ರಾಕೃತವಾದ್ದೆಲ್ಲವೂ ಹುಟ್ಟಿದೆ ಅಂತ ನಾವು ಹೇಳಬೇಕಾಗಿದೆ. ಆದ್ದರಿಂದ ಇಲ್ಲಿ ಬಂದಿರುವ ಅಹಂಕಾರ, ಬುದ್ಧಿ ಅದೆಲ್ಲವೂ ಕೂಡ ಅಪ್ರಾಕೃತವಾದದ್ದು ಅಂತ ತಿಳ್ಕೊಳ್ಬೇಕು. ಸರ್ವಸ್ವಾಮಿನಃ ಅಂತಃಕರಣಂ ಅಂತ ಅದರ ತಾತ್ಪರ್ಯ. ಸರ್ವಾತ್ಮನಾದಂತಹ ಭಗವಂತನ ಅಂತಃಕರಣ. ಇಲ್ಲಿ ಗಿರೀಶ, ಗಿರಿತ್ರ ಅಂತ ಬಂದಿದೆ. ಗಿರಿತ್ರ ಅಂದರೆ, ಗಿರಿ ಅಂದರೆ ಕೈಲಾಸ, ಅದನ್ನು ಪಾಲಿಸುವಂತಹ ಕೈಲಾಸದ ಒಡೆಯನಾದಂತಹ ಶಿವ
ಅಂತ ಅರ್ಥ. ಮುಂದೆ ವಚಾಂಸಿ ತದ್ವ್ಯಾಹರಣಂ ವಿಚಿತ್ರಂ, ಭಗವಂತನ ಮಾತುಗಳಿಂದ ಏನು ಹುಟ್ಟಿದೆ ಅದನ್ನ ಇಲ್ಲಿ ಮುಂದೆ ನೋಡ್ತಾರೆ. ಭಗವಂತನ ಶಬ್ದೋಚ್ಚಾರದಿಂದ ನಮ್ಮ ಈ ಎಲ್ಲ ಮಾತುಗಳು ಕೂಡ ಹುಟ್ಟಿವೆ. ನಾವೆಲ್ಲರೂ ಏನನ್ನಾದರೂ ಮಾತಾಡುವುದಿದ್ರೆ ಅದೆಲ್ಲವೂ ಭಗವಂತನ ಶಬ್ದೋಚ್ಚಾರದಿಂದ. ಅದರ ತಾತ್ಪರ್ಯ. ಭಗವಂತ ಶಬ್ದೋಚ್ಚಾರ ಮಾಡಿದರೆ ನಮ್ಮೆಲ್ಲರ ಮಾತುಗಳು ಕೂಡ ಹುಟ್ಟುತ್ತವೆ. ಇಲ್ಲಿ ಈ ವಚಾಂಸಿ ಅನ್ನೋದರ ಬದಲಾಗಿ ವಯಾಂಸಿ ಅಂತ ಒಂದೆರಡು ಕಡೆ ಪಾಠ ಇದೆ. ವಯಾಂಸಿ ಅಂದರೆ ಅವರು ಅದಕ್ಕೆ ಪಕ್ಷಿಗಳು ಅಂತ ಅರ್ಥ ಬರೆದಿದ್ದಾರೆ. ಶ್ರೀಧರರು ಮೊದಲಾದವರು ಅದಕ್ಕೆ ಪಕ್ಷಿಗಳು ಅಂತ ಅರ್ಥ. ವಯಸ್ಸಂದ್ರೆ ಪಕ್ಷಿ ಅಂತ ಅರ್ಥ ಇರೋದು ಸರಿಯೇ. ಅವರು ವಯಾಂಸಿ ಅಂತ ಪಾಠ ಇಟ್ಕೊಂಡಿರೋದ್ರಿಂದ ಪಕ್ಷಿ ಅಂತ ಅರ್ಥ ಆಗೋದು ಸರಿಯೇ. ಅದಕ್ಕಿಂತ ಹಿಂದೆ ಪ್ರಾಣಿಗಳ ಬಗ್ಗೆ ಬಂದಿದೆ. ಅದರಿಂದ ಮುಂದೆ ವಚಾಂಸಿ ಅನ್ನೋದ್ರ ಬದಲಾಗಿ ವಯಾಂಸಿ ಅಂತ ಇರುವುದು ಹೆಚ್ಚು ಯೋಗ್ಯ ಆಗ್ತದೆ. ಆದರೆ ಯಾವುದನ್ನು ನಾವು ತೀರ್ಮಾನ ಮಾಡೋದು ಕಷ್ಟ. ಯಾಕಂದರೆ ವಚಸ್ಸಾದ್ಮೇಲೆ ಮುಂದೆ ಬುದ್ಧಿ ಅಂತ ಬಂದಿದೆ. ಹೀಗೆಲ್ಲ ಬಂದಿರೋದ್ರಿಂದ ಅದನ್ನೇ ಯಾವುದು ಪಾಠ ಸರಿ ಅಂತ ತೀರ್ಮಾನ ಮಾಡೋದು ಕಷ್ಟ. ಅಂತೂ ಈ ವಯಸ್ಸಂದ್ರೆ ಪಕ್ಷಿಗಳು ಅವೆಲ್ಲವೂ ಕೂಡ ಈ ಭಗವಂತನ ಒಂದು ಶಿಲ್ಪ ನೈಪುಣ್ಯ. ಅರ್ಥ ಮಾತ್ರ ತುಂಬ ಚೆನ್ನಾಗಿದೆ. ಭಗವಂತನ ಒಂದು ಕಲಾ ಕೌಶಲದಿಂದಲೇ ಈ ಹಕ್ಕಿಗಳೆಲ್ಲ ಹುಟ್ಟಿವೆ ಅಂತ. ವ್ಯಾಕರಣ, ನಾವೀಗ ವ್ಯಾಹರಣ ಅಂತ ಪಾಠ ಇಟ್ಕೊಂಡಿದ್ದೀವಿ ವಿಜಯಧ್ವಜರು ಮೊದಲಾದವರ ದೃಷ್ಟಿಯಿಂದ. ಶ್ರೀಧರರು ಮೊದಲಾದವರು ಇಟ್ಕೊಂಡಿರೋದು ವ್ಯಾಕರಣ ಅಂತ. ವ್ಯಾಕರಣ ಅಂದರೆ ಶಿಲ್ಪ ನೈಪುಣ್ಯ ಅಂತ ಅರ್ಥ. ಏನ ಶುಕ್ಲೀಕೃತ ಹಂಸಾಹ ಶುಕಾಶ್ಚ ಹರಿತೀಕೃತಾ ಮಯೂರಾ ಚಿತ್ರಿತಾ ಏನ ಸತೇ ವೃತ್ತಿಂ ವಿಧಾಸ್ಯತೆ ಅಂತ ಹಿತೋಪದೇಶದಲ್ಲಿ ಬರುವಂಥ ಒಂದು ಮಾತು. ಈ ಹಂಸಗಳನ್ನು ಬೆಳ್ಳಗೆ ಮಾಡಿದವನು ಯಾರು? ಗಿಣಿಗಳಿಗೆ ಹಸಿರು ಬಣ್ಣ ಬಳಿದವನು ಯಾರು? ನವಿಲುಗಳಿಗೆ ನೀಲ, ಹಸಿರು, ಕೆಂಪು ಮೊದಲಾದ ವಿಚಿತ್ರವಾದ ಬಣ್ಣಗಳನ್ನು ಇಟ್ಟವನು ಯಾರು? ಯಾರಿದ್ದಾನಲ್ಲ ಆ ಒಬ್ಬ ವ್ಯಕ್ತಿಯೇ ನಿನ್ನ ಜೀವನವನ್ನು ನೋಡ್ಕೋತಾನೆ. ನೀನ್ಯಾಕೆ ನಿನ್ನ ಜೀವನದ ಬಗ್ಗೆ ಅಷ್ಟೊಂದು ಕಷ್ಟಪಡ್ತಿ? ಸತೇ ವೃತ್ತಿಂ, ನಿನ್ನ ಜೀವನೋಪಾಯಕ್ಕೂ ಅವನೇ ಕಾರಣನಾಗ್ತಾನೆ. ಹಂಸಗಳಿಗೆ ಬಿಳಿ ಬಣ್ಣ ಕೊಟ್ಟ, ಅವಳ ಹೊಟ್ಟೆಯನ್ನು ಅವಳೇ ತುಂಬಿಸಿದ. ಗಿಳಿಗಳಿಗೆ ಹಸಿರು ಬಣ್ಣ ಕೊಟ್ಟಿದ್ದಾನೆ, ಅವುಗಳ ಹೊಟ್ಟೆಯನ್ನು ತುಂಬಿಸಿದ್ದಾನೆ. ನವಿಲಿಗೆ ಹಸಿರು, ನೀಲಿ ಮೊದಲಾದ ಬಣ್ಣಗಳನ್ನು ತುಂಬಿಸಿದ್ದಾನೆ, ಅವುಗಳ ಹೊಟ್ಟೆ ತುಂಬಿಸಿದ್ದಾನೆ, ಅವುಗಳಿಗೆ ಕುಣಿಯುವುದನ್ನು ಕಲಿಸಿದ್ದಾನೆ. ಹಂಸಗಳಿಗೆ ಸರೋವರದಲ್ಲಿ ವಿಹಾರ ಮಾಡುವುದನ್ನು ಕಲಿಸಿದ್ದಾನೆ. ಗಿಣಿಗಳಿಗೆ ಅಸ್ಪಷ್ಟವಾಗಿ ಆದರೂ ಮುದ್ದಾಗಿ ಮಾತಾಡೋದನ್ನು ಕಲಿಸಿದ್ದಾನೆ. ಅವನೇ ನಿನಗೂ ಜಗತ್ತಿನಲ್ಲಿ ಏನು ಮಾಡಬೇಕು, ಹೇಗೆ ಹೊಟ್ಟೆ ಹೊರ್ಕೋಬೇಕು ಅನ್ನೋದನ್ನು ಕಲಿಸ್ತಾನೆ. ಹಿತೋಪದೇಶ ಮಾತು ಚೆನ್ನಾಗಿದೆ, ಅರ್ಥ ಚೆನ್ನಾಗಿದೆ. ನಾವು ಯಾವುದು ಪಾಠ ಅಂತ ತೀರ್ಮಾನ ಮಾಡೋದು ಕಷ್ಟ ಅಷ್ಟೆ. ಅಲ್ಲಿ ಮನು ಅಂದರೆ ಯಾವುದು ಅಂತ ನಾನು ಹೇಳಿದ್ದೆ. ಮನು ಅಂದರೆ ವಾಯು ಅಂತ ಅರ್ಥ ಬರೀತಾರೆ ವಿಜಯಧ್ವಜರು, ಅಥವಾ ಸ್ವಯಂಭೂ ಮನು ಅಂತಲೂ ಬರೀತಾರೆ. ಹೀಗೆ ಅಲ್ಲಿ ಅರ್ಥಗಳು ಬಂದಿವೆ. ಇಲ್ಲಿ ಈ ಬ್ರಹ್ಮ, ಆನನಃ, ಚತುರ್ಭುಜ, ಮಹಾತ್ಮ ಅಂತ ಹೀಗೆಲ್ಲ ಮುಂದೆ ಬಂದಿವೆ. ಈ ಹಿಂದೆ ನಾವು ನೋಡಿದ್ದಕ್ಕೂ ಈ 37ನೇ ಶ್ಲೋಕದಲ್ಲಿ ನೋಡ್ತಿರುವುದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿ ಬಹುವ್ರೀಹಿ ಸಮಾಸ ಮಾಡಿ ಯಾವುದು ಜನಕವಾಗಿದೆಯೋ ಯಾವುದು ಜನ್ಯವಾಗಿದೆಯೋ ಅವೆರಡನ್ನೂ ಬಹುವ್ರೀಹಿ ಸಮಾಸ ಮಾಡಿ ಹೇಳಿದ್ದಾರೆ. ಈ ಹಿಂದೆ ಎಲ್ಲ ಕಡೆನೂ ಕೂಡ ವಚಾಂಸಿ ತದ್ವ್ಯಾಹರಣಂ, ಈ ಲೌಕಿಕ ವೈದಿಕ ಮಾತುಗಳೆಲ್ಲವೂ ಕೂಡ ವ್ಯಾಹರಣಂ, ಆ ಭಗವಂತನ ಮಾತುಗಳಿಂದ ಹುಟ್ಟಿವೆ. ಛಂದಸ್ಸುಗಳು ಭಗವಂತನ ಮಾತಿನಿಂದ ಹುಟ್ಟಿವೆ ಅಂತೆಲ್ಲ ಹಿಂದೆ ಬಂದಿದೆ. ಹುಟ್ಟಿದ ವಸ್ತು ಮತ್ತು ಹುಟ್ಟಿಸಿದ ವಸ್ತು ಅವುಗಳೆರಡನ್ನೂ ಕೂಡ ಹೇಳಲಿಕ್ಕೆ ಪ್ರತ್ಯೇಕ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಹಿಂದೆ ಸಮಸ್ತ ಪದ ಪ್ರಯೋಗ ಮಾಡಿಲ್ಲ, ವ್ಯಸ್ತ ಪದವಾಗಿ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಮಾತ್ರ ಅದನ್ನ ಸಮಸ್ತ ಪದವಾಗಿ ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮ, ಆನನಃ. ಬ್ರಹ್ಮ ಅಂದರೆ ಈ ಚತುರ್ಮುಖ ಬ್ರಹ್ಮ ಏನಿದ್ದಾನೆ, ಬ್ರಾಹ್ಮಣ ಜಾತಿಯ ಅಭಿಮಾನಿಯಾದಂಥ ಚತುರ್ಮುಖ ಬ್ರಹ್ಮ, ಅವನು ಭಗವಂತನ ಈ ಮುಖದಿಂದ ಹುಟ್ಟಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹಾಗೆ ಕ್ಷತ್ರವರ್ಣದ ಅಭಿಮಾನಿಯಾದಂಥ ವಾಯು ಮೊದಲಾದವರು ಆತನ ಭುಜಗಳಿಂದ ಹುಟ್ಟಿದ್ದಾರೆ, ಅದು ತಾತ್ಪರ್ಯ ಆಗ್ತದೆ. ಇದ್ರ ಬಗ್ಗೆ ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆಯಾ ದೇವತೆಗಳು ಯಾರ್ಯಾರು ಯಾವುದಾದ್ರು ಅಭಿಮಾನಿಗಳಾಗಿದ್ದಾರೆ ಅಂತ ಅರ್ಥ ಮಾಡಿದ್ದಾರೆ. ವಿಷ್ಣುರ್ ಬ್ರಾಹ್ಮಣ ಜಾತಿ ಸನ್ ಬ್ರಹ್ಮ ಜಜ್ಞೆ ಚತುರ್ಮುಖ, ಬ್ರಾಹ್ಮಣದ ವರ್ಣದ ಅಭಿಮಾನಿ ಚತುರ್ಮುಖ, ಅವನು ವಿಷ್ಣುವಿನಿಂದ ಹುಟ್ಟಿದ್ದಾನೆ. ವಾಯು, ರುದ್ರ, ಶೇಷ, ಗರುಡ, ಇಂದ್ರ, ಕಾಮ, ವರುಣ, ಸೋಮ, ಸೂರ್ಯ, ಯಮ ಇವರೆಲ್ಲರೂ ಕೂಡ ಕ್ಷತ್ರಿಯರು.
ಅಂತ ಕ್ಷತ್ರಿಯ ವರ್ಣದ ಅಭಿಮಾನಿಗಳು ಅಂತ ಹೇಳಿದ್ದಾರೆ. ಅದರಾದ ಬಳಿಕ ಅದೇ ಬೃಹದಾರಣ್ಯಕ ಭಾಷ್ಯದಲ್ಲಿ ವೈಶ್ಯ ದೇವತೆಗಳು ಯಾರು ಅಂತನ್ನೋದನ್ನು ವರ್ಣನೆ ಮಾಡ್ತಾರೆ. ಎಲ್ಲ ಆದಿತ್ಯರು, ಆದಿತ್ಯ ಗಣದಲ್ಲಿ 12 ಜನ ಆದಿತ್ಯರಿದ್ದಾರಲ್ಲ ಅವರು. ಆದರೆ ಅವರಲ್ಲಿ ಸೂರ್ಯನನ್ನ, ಇಂದ್ರನನ್ನ, ವರುಣನನ್ನ, ವಿಷ್ಣುವನ್ನು ಬಿಡಬೇಕು. ಉಳಿದ 8 ಜನ ಆದಿತ್ಯರು. 11 ಜನ ರುದ್ರರ ಪೈಕಿ ಶಿವನನ್ನು ಬಿಟ್ಟರೆ ಉಳಿದವರೆಲ್ಲ ರುದ್ರರು. ಮುಖ್ಯ ಪ್ರಾಣನನ್ನು ಬಿಟ್ಟರೆ ಉಳಿದೆಲ್ಲ ಮರುತ್ತುಗಳು. 49 ಜನ ಮರುತ್ತುಗಳು. ಅಷ್ಟ ವಸುಗಳಿದ್ದಾರೆ. ಅದರಲ್ಲಿ ಅಗ್ನಿ ಒಬ್ಬ ಇದ್ದಾನೆ. ಅವನೊಬ್ಬನನ್ನು ಬಿಟ್ಟರೆ ಉಳಿದೆಲ್ಲ ವಸುಗಳು ಕೂಡ. ಅಗ್ನಿಯರಣ್ಯೇಚ ವಸವ, ಇವರೆಲ್ಲರನ್ನು ವೈಶ್ಯರು ಅಂತಾರೆ, ವೈಶ್ಯವರ್ಣದ ಅಭಿಮಾನಿಗಳು ಅಂತಾರೆ. ಇನ್ನು ಮುಂದೆ ಅಶ್ವಿನಿ ದೇವತೆಗಳು, ಪೃಥ್ವಿ ಅಂದರೆ ಭೂಮಿ, ಕಾಲ, ಮೃತ್ಯು, ನಿವೃತ್ತಿ ಇವರೆಲ್ಲರೂ ಕೂಡ ಶೂದ್ರವರ್ಣದ ಅಭಿಮಾನಿ ದೇವತೆಗಳು ಅಂತ ವರ್ಣನೆ ಮಾಡ್ತಾರೆ. ಇವರೆಲ್ಲರೂ ಕೂಡ ಈ ಒಂದೊಂದು ಅವಯವದಿಂದ ಹುಟ್ಟಿದ್ದಾರೆ ಅನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿತ್ತು. ಬ್ರಹ್ಮ ಆನನಂ ಯಶಸಃ, ಬ್ರಾಹ್ಮಣ ಜಾತೇ ಜನಕಂ ಅಂತ ನಡುವೆ ಒಂದು ಪದ ಇಟ್ಕೋಬೇಕು. ಬ್ರಹ್ಮಜನಕಂ ಆನನಂ ಯಶತಃ ಬ್ರಹ್ಮಾನನಃ, ಪರಮಾತ್ಮನ ಆನನ ಮುಖದಿಂದ ಬ್ರಹ್ಮ ಹುಟ್ಟಿದ್ದಾನೆ. ಕ್ಷತ್ರಭುಜ, ಇಲ್ಲೂ ಕೂಡ ಕ್ಷತ್ರಸ್ಯ ಜನಕವು ಭುಜವು ಯಶತಃ ಕ್ಷತ್ರಭುಜ ಅಂತ ಅದರ ತಾತ್ಪರ್ಯ. ವಿಡೂರಂಘ್ರಿ ಶ್ರಿತ ಕೃಷ್ಣವರ್ಣ, ಕೃಷ್ಣವರ್ಣ ಅಂದರೆ ಈ ಶೂದ್ರವರ್ಣ ಅಂತ ಅದರ ತಾತ್ಪರ್ಯ. ಮುಂದೆ ಎಲ್ಲ ಕಡೆನೂ ಕೂಡ ಹಾಗೇನೆ ಬಹುರಿ ಸಮಾಸದ ಮೂಲಕ ಏನು ಯಾವುದು ಕಾರಣ ಆಗಿದೆ ಅದನ್ನ ಆ ಬಹುರಿ ಸಮಾಸದಲ್ಲಿ ಆಮೇಲೆ ಹೇಳಿದ್ದಾರೆ. ಯಾವುದು ಕಾರ್ಯ ಆಗಿದೆ ಅದನ್ನ ಮೊದಲು ಹೇಳಿದ್ದಾರೆ. ಈಗ ಅದನ್ನೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಅಭಿಮಾನಿಗಳ ಬಗ್ಗೆ ಹೇಳಲಿಲ್ಲ ವಿಜಯಧ್ವಜರು, ಯಾದವಾರ್ಯರು ಅದನ್ನ ವರ್ಣನೆ ಮಾಡಿದ್ದಾರೆ. ಅದನ್ನೇ ನಾನು ಸ್ವಲ್ಪ ಬೃಹದಾರಣ್ಯಕ ಭಾಷ್ಯದ ಉಪನಿಷತ್ ಭಾಷ್ಯಕ್ಕನುಸಾರವಾಗಿ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದೀನಿ. ಇದು ಆ ಭಗವಂತನ ಅಪ್ರಾಕೃತ ವಿಗ್ರಹನಾದಂತಹ ಭಗವಂತನ ಒಂದು ದೇಹ, ಅದರ ವರ್ಣನೆ ಇಲ್ಲಿ ಹೀಗೆ ಕಂಡು ಬಂದಿದೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಮುಂದಿನ ಒಂದು ಭಾಗದಲ್ಲಿ ಈಗ ಬಿಟ್ಟು ಹೋದಂತಹ ಒಂದು ಸಂಗತಿ, ಛಂದೋ ದೇವತೆಗಳು ಯಾರು ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.